ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಕನ್ನಡದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. DHFS ಉತ್ತರ ಕನ್ನಡ ರಿಕ್ರೂಟ್ಮೆಂಟ್ 2025 70 ಆಫೀಸರ್ಸ್ಗೆ ಕರೆದಿದ್ದಾರೆ ಸ್ನೇಹಿತರೆ. ಮೆಡಿಕಲ್ ಆಫೀಸರ್, ಸ್ಪೆಷಲಿಸ್ಟ್ ಡಾಕ್ಟರ್ಗೆ ಪೋಸ್ಟ್ಗೆ ಕರೆದಿರೋದು. ಓಕೆನಾ. ಉತ್ತರ ಕರ್ನಾಟಕ ರಿಕ್ರೂಟ್ಮೆಂಟ್ 2025 ಅಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಮತ್ತೆ ಏನ್ ಇದು ಲಾಸ್ಟ್ ಡೇಟ್, ಇದು ಏನ್ ಸ್ಯಾಲರಿ ಇದೆ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸೊ 60ರಿಂದ 1,30,30,000 ಸ್ಯಾಲರಿ ಇದೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು 9/10/2025. ಓಕೆನಾ. ಸೊ 70 ವೇಕೆನ್ಸಿ ಇದಾವೆ ಮೆಡಿಕಲ್ ಆಫೀಸರ್ ಅಂಡ್ ಸ್ಪೆಷಲಿಸ್ಟ್ ಡಾಕ್ಟರ್ಗೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದ್ರದ್ದು ಏಜ್ ಲಿಮಿಟ್ ಏನಿದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಸ್ಯಾಲರಿ ಎಷ್ಟು, ಸೆಲೆಕ್ಷನ್ ಪ್ರೊಸೆಸ್ ಏನು, ವೇಕೆನ್ಸಿ ಯಾವ ತರ ಡಿವೈಡ್ ಆಗಿದೆ, ಸೊ ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ಓಕೆನಾ. ಸೊ ನೋಡಿ, ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಉತ್ತರ ಕನ್ನಡ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ. ಓಕೆನಾ. ಸೊ ಮೆಡಿಕಲ್ ಆಫೀಸರ್ ಮತ್ತೆ ಸ್ಪೆಷಲಿಸ್ಟ್ ಆಫೀಸರ್ಗೆ ಕರೆದಿದ್ದಾರೆ ಸದ್ರೆ. 70 ವೇಕೆನ್ಸಿಗಳಿದಾವೆ. ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡು ಫಿಲ್ ಅಪ್ ಮಾಡಿ ಅವ್ರಿಗೆ ಡಾಕ್ಯುಮೆಂಟ್ ಜೊತೆಗೆ ನೀವು ಕೊಡ್ಬೇಕಾಗಿರುತ್ತೆ. ಅದಾದ ನಂತರ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಓಕೆನಾ. ಸೊ ಇನ್ನು ನೀವು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇನ್ನು ನಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಮಾಡೋಣ. ನೋಡಿ, ವೇಕೆನ್ಸಿ ಡೀಟೇಲ್ಸ್. ಚೀಫ್ ಸ್ಪೆಷಲಿಸ್ಟ್ ಡಾಕ್ಟರ್ಗೆ 39 ವೇಕೆನ್ಸಿಗಳಿವೆ. 1,30,30,000 ಸ್ಯಾಲರಿ ಇದೆ ಸ್ನೇಹಿತರೆ. ಅದಾದ್ರೆ ಚೀಫ್ ಮೆಡಿಕಲ್ ಆಫೀಸರ್ಗೆ 9 ಇದಾವೆ. ಅವ್ರಿಗೆ 60,000 ಸ್ಯಾಲರಿ ಇದೆ. ಮತ್ತೆ GC ಮೆಡಿಕಲ್ ಆಫೀಸರ್ಗೆ 2 ಅಂತ ಇದೆ. 60,000 ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದು ಬಂದು ನಿಮ್ಗೆ ಇಲ್ಲಿ 70 ಅಂತ ತೋರಿಸ್ತದೆ. ಇಲ್ಲಿ ಏನಕ್ಕೆ ಇಷ್ಟಿದೆ ಅಂತ ಹೇಳೋದಾದ್ರೆ ಇದು ಒಂದು ಟೈಪಿಂಗ್ ಮಿಸ್ಟೇಕ್ ಆಗಿದೆ ಸ್ನೇಹಿತರೆ. ಸೊ ಇದು 22 ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ಗಮನದಲ್ಲಿರಲಿ. ಅದಾದ ನಂತರ ನೋಡೋದಾದ್ರೆ ಉತ್ತರ ಕನ್ನಡ ಸ್ಯಾಲರಿ ಎಷ್ಟು ಅಂತ ಹೇಳೋದಾದ್ರೆ ಸ್ಪೆಷಲಿಸ್ಟ್ ಡಾಕ್ಟರ್ಗೆ ಈಗಾಗಲೇ ಹೇಳಿದಾಗೆ 1,30,30,000 ಇದೆ. ಆಮೇಲೆ ಚೀಫ್ ಮೆಡಿಕಲ್ ಆಫೀಸರ್ ಮತ್ತು GC ಮೆಡಿಕಲ್ ಆಫೀಸರ್ಗೆ 60,000 ಇದೆ. ಸೊ ಅದಾದ ನಂತರ ಏನಿದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳೋದಾದ್ರೆ ಕ್ಯಾಂಡಿಡೇಟ್ ಮಸ್ಟ್ ಪೊಸೆಸ್ MBBS ಆರ್ ಈಕ್ವಲೆಂಟ್ ಮೆಡಿಕಲ್ ಕ್ವಾಲಿಫಿಕೇಶನ್ಸ್. ಓಕೆನಾ. ಸೊ ಫುಲ್ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಬಿಟ್ಟಿರ್ತಾರೆ ಸ್ನೇಹಿತರೆ. ಅಫಿಷಿಯಲ್ ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದಾದ ನಂತರ ಏಜ್ ಲಿಮಿಟ್ ಕೂಡ ಹಾಗೆ ಇದೆ. ಸೊ ಇದು ಏಜ್ ಲಿಮಿಟ್ ನೋಡೋದಾದ್ರೆ ನೀವು 50 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಯಾರ್ಯಾರು MBBS ಅಥವಾ ಈಕ್ವಲೆಂಟ್ ಮೆಡಿಕಲ್ ಕ್ವಾಲಿಫಿಕೇಶನ್ಸ್ ಮಾಡ್ಕೊಂಡಿದ್ದೀರಾ ಆ ಒಂದು ಅಭ್ಯರ್ಥಿಗಳು. ಓಕೆನಾ. ಅದಾದ ನಂತರ ನೋಡೋದಾದ್ರೆ ಸೆಲೆಕ್ಷನ್ ಪ್ರೊಸೆಸ್ ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಪ್ಲಿಕೇಶನ್ಸ್ ನ. ಅದಾದ ನಂತರ ಇಂಟರ್ವ್ಯೂ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲ ಸ್ನೇಹಿತರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಇರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಕೂಡ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಡಸ್ ನಾಟ್ ಸ್ಪೆಸಿಫೈ ಎನಿ ಅಪ್ಲಿಕೇಶನ್ ಫೀ. ಓಕೆನಾ. ಸೊ ಇದಕ್ಕೆ ಏನೇ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್, ಏಜ್ ಪ್ರೂಫ್, ID ಪ್ರೂಫ್, ಮತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ಮತ್ತೆ ಎಲ್ಲಾ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗಿರುತ್ತೆ. ಎಲ್ಲದು ಒಂದು ಕಾಪಿ ಜೆರಾಕ್ಸ್ ತಗೊಂಡು ಅದ್ರ ಮೇಲೆ ನಿಮ್ಮ ಸೈನ್ ಹಾಕಿ ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. 9ನೇ ತಾರೀಕು ಒಳಗಡೆ ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡಿ, ಅಪ್ಲಿಕೇಶನ್ ನೋಟಿಫಿಕೇಶನ್ ಏನಿದೆ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಪ್ರಕಾರ ನೀವು ಇಲ್ಲಿ ನೋಡಿ, ರೋಸ್ಟರ್ ಪ್ರಕಾರ ನಿಮ್ಗೆ ಇರುತ್ತೆ. ಹುದ್ದೆಯ ವಿವರ ಇರೋದು ಯೋಜನೆ ನಿರಾಶ್ರಿತರು, ಮಾಜಿ ಸೈನಿಕರು, 2A 2B 3B ಎಲ್ಲಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ರೆ ನೋಡಿ. ಉತ್ತರ ಕನ್ನಡ ಜಿಲ್ಲಾ ತಾಲೂಕು ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಖಾಲಿ ಇರುವ ತಜ್ಞ ವೈದ್ಯಕೀಯ ಹುದ್ದೆಗಳಿಗೆ ಹಾಗೂ ತುರ್ತು ಚಿಕಿತ್ಸಾ ವೈದ್ಯರ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಒಳಪಟ್ಟು ನೇರ ನೇಮಕಾತಿ ಇಲ್ಲವೇ KPSC ಇಂದ ನೇಮಕಾತಿ ಆಗುವವರೆಗೆ ಇಲ್ಲಿಯ ಕಾಯಂ ವೈದ್ಯರ ಬರುವವರೆಗೆ ಇವುಗಳಲ್ಲಿ ಯಾವುದೇ ಮೊದಲನೇ ಒಟ್ಟಿನಲ್ಲಿ ಇದೇನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಏನು KPSC ಇಂದ ಹುದ್ದೆ ಬರ್ಬೇಕಾಗಿತ್ತು, ಇನ್ನೂ ಹುದ್ದೆ ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ಅದಕ್ಕೋಸ್ಕರ ಇದನ್ನ ಸಪರೇಟ್ ಆಗಿ ಇವರೇ ಕರೆದಿದ್ದಾರೆ. ಸೊ ಇದು ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ, ಮತ್ತೆ ರೋಸ್ಟರ್ ಮುಖಾಂತರ ಇರುತ್ತೆ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ ಅದಾದ ನಂತರ ಆಸ್ಪತ್ರೆ ವಿದ್ಯಾರ್ಹತೆ ಏನಿರಬೇಕು ಅಂತ ಹೇಳೋದಾದ್ರೆ ವೈದ್ಯರದು MBBS ಮುಗಿಸಿರ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಈ ಒಂದು ಪ್ಯಾರಾದಲ್ಲಿ. ಅದ ನಂತರ ಎಲ್ಲಾ ಖಾಲಿ ಹುದ್ದೆಗಳು ಭರ್ತಿ ಆಗೋವರೆಗೂ ಪ್ರತಿದಿನ ಕಚೇರಿಯ ಕಾರ್ಯಕರ್ತೆ ದಿನದ ರಜೆ ದಿನ ಬಿಟ್ಟು ಇನ್ನು ಮಿಕ್ಕಿದ ಎಲ್ಲಾ ದಿನಗಳಲ್ಲಿ ಬಂದು ನೀವು ಅರ್ಜಿಗಳನ್ನ ಸ್ವೀಕರಿಸಿಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂದ್ಬಿಟ್ಟು ಕೊಟ್ಟಿರೋದು. ಸೊ ಇಲ್ಲಿ ನೋಡಿ,
ತಾಲೂಕು ಆಸ್ಪತ್ರೆ ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಸಿರಸಿ, ಆಮೇಲೆ ಇದು ಒಂದು ಸಿರಸಿ ಇದೆ, ಮತ್ತು ಸಿದ್ದಾಪುರ, ಯಲ್ಲಾಪುರ, ಈ ರೀತಿ ಫುಲ್ ಪ್ರತಿ ಒಂದರಲ್ಲೂ ಕೊಡಿದರೆ ಯಾವ್ಯಾವ ಸ್ಪೆಷಲಿಸ್ಟ್ ಅಂತ ಹೇಳ್ಬಿಟ್ಟು ಖಾಲಿ ಇರೋ ಹುದ್ದೆಗಳು. ಓಕೆನಾ. ಸ್ತ್ರೀ ರೋಗ ತಜ್ಞರು, ಮಕ್ಕಳ ತಜ್ಞರು, ನೇತ್ರ ತಜ್ಞರು, ಕೀಲು ಮತ್ತು ಮೂಳೆ ತಜ್ಞರು, ಚರ್ಮ ರೋಗದ ತಜ್ಞರು, ಓಕೆನಾ. ಸೊ ಇರೋದು ಪ್ರತಿ ಒಂದರಲ್ಲೂ ಡಿವೈಡ್ ಮಾಡಿದ್ದಾರೆ. ಅದಾದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದ್ದಾರೆ. ಓಕೆನಾ. ಸೊ 4, 5, 7, 2, 6, 8, 3, 2, 2 ಅಂತ ಹೇಳ್ಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ. ಅದಾದ ನಂತರ ಇದು ಎರಡನೇದು CM ಚೀಫ್ ಮೆಡಿಕಲ್ ಆಫೀಸರ್ಗೆ ಕೂಡ ಡಿವೈಡ್ ಮಾಡಿದ್ದಾರೆ. ಅದಾದ ನಂತರ ಇಲ್ಲಿ 2 ಹುದ್ದೆ, ವೈದ್ಯಕೀಯ 2 ಹುದ್ದೆ, ಇದು 29 ಚೀಫ್ ಮೆಡಿಕಲ್ ಆಫೀಸರ್ 29 ಹುದ್ದೆಗಳಿದಾವೆ. ಸೊ 60,000 ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಲ್ಲಾಪುರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿರ್ಸಿಯಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ತಗೋಬಹುದಾಗಿರುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಈ ಒಂದು ನಂಬರ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. 08328226339. ಓಕೆನಾ. ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, 08328226339. ಓಕೆನಾ. ಸೊ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಾರವಾರದಿಂದ ಈ ಒಂದು ಪ್ರಕಟಣೆ ಬಿಟ್ಟಿರೋದು. ಸೊ ಇದನ್ನ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲ ಬೇಕು ಅಂತ ಹೇಳಿದ್ರೆ ಅವರ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ತಗೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಲಿಂಕ್. ಸೊ ಅದ್ರಲ್ಲಿ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಈಗಾಗಲೇ ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ. SSC ದಿಲ್ಲಿ ಪೊಲೀಸ್ ಅಲ್ಲಿ ಕೂಡ ಕರೆದಿದ್ದಾರೆ, ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಅದಂತರ IOCL ಜೂನಿಯರ್ ಇಂಜಿನಿಯರ್ ಪೋಸ್ಟ್, BMLL ಕರೆದಿದ್ರು, ಮತ್ತೆ ನಾನ್ ಟೀಚಿಂಗ್ ಅಥವಾ ಟೀಚಿಂಗ್ ಫೆಸಿಲಿಟಿ ಕರೆದಿದ್ರು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಇನ್ಸ್ಟಿಟ್ಯೂಟ್ ಅಲ್ಲಿ, ಮತ್ತೆ EMRS ಅಲ್ಲಿ ಕರೆದಿದ್ದಾರೆ, ಮತ್ತೆ BL ಟ್ರೈನಿಂಗ್ ಇಂಜಿನಿಯರ್ ಕರೆದಿದ್ದಾರೆ. ಈ ರೀತಿ ಹಲವಾರು ಇದಾವೆ. ಇದರಲ್ಲಿ ನೀವು ನೋಡಬಹುದಾಗಿರುತ್ತೆ. ಅಪ್ಲಿಕೇಶನ್ ಕ್ಲೋಸ್ ಆಗ್ತಾ ಇರೋದು ಇಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಸೊ ಲಾಸ್ಟ್ ಡೇಟ್ ಯಾವ್ದಿದೆ ಆ ಒಂದು ಹತ್ರದಲ್ಲಿರೋ ಲಾಸ್ಟ್ ಡೇಟ್ ಅನ್ನ ಇಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ನೋಡಿ, SBI ಲಾಸ್ಟ್ ಡೇಟ್ 2ನೇ ತಾರೀಕಿದೆ, BL 7ನೇ ತಾರೀಕಿದೆ, ಉತ್ತರ ಕನ್ನಡ ಈ ಒಂದು ಅಪ್ಲಿಕೇಶನ್ 9ನೇ ತಾರೀಕಿದೆ, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ 10ನೇ ತಾರೀಕು, ಮತ್ತೆ ದಕ್ಷಿಣ ಕನ್ನಡ ಅವ್ರದ್ದು ಕೂಡ 10ನೇ ತಾರೀಕಿದೆ. ಈ ರೀತಿ ಹಲವಾರು ಪೋಸ್ಟ್ ಗಳಿದಾವೆ. ಅದನ್ನು ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.